ಅತ್ತೆ ಮನೆ ಯಾವ್ದು ಅಂತ ಕೇಳ್ತಾ ಇದಾರೆ ನಮ್ಮ ಸರ್. ಅತ್ತೆ ಮನೆ ಈ ಕಡೆ ಚಿತ್ತೂರು ದಾಟ್ಕೊಂಡು ಹೋಗ್ಬೇಕಣ್ಣ. ಏನೋ ಇವ್ರು ಹೋಗಿ ತರಕಾರಿ ಪಾರ್ಸಲ್ ಹಾಕೋತಾರ. ಸೋಳಿಂಗರ್ಗೆ ಹೋಗಿ, ಸೋಳಿಂಗರ್ ಅಂತ ಒಂದು ಊರಿದೆ, ಅಲ್ಲಿಗೆ ಹೋಗ್ಬೇಕು ನಾನು ಪ್ರತಿ ಸರಿ. ರಾತ್ರಿ ಅವಳು ಲವ್ ಮಾಡಕ್ ಹೋಗ್ತಿದ್ದೆ ನಾನು ಒಂದ್ಸರಿ. ಅವಳು 2 ಅವರ್ ಗಾಡಿ ಓಡಿಸ್ಕೊಂಡ್ ಬರ್ತಿದ್ದೆ ನಾನು. ಈ ಡೀಟೇಲ್ ಬೇಕು ಸರ್ ಹುಡುಗರಿಗೆ, ಈ ಡೀಟೇಲ್ ಬೇಕಾಗಿರೋದು. ಅಂದ್ರೆ ಅವಾಗೆಲ್ಲ ರಾತ್ರಿ ಹಗಲು ಶೂಟಿಂಗ್ ಮಾಡ್ತಿದ್ದೆ. ನನಗೆ ಮನೆ ಅಂದ್ರೆ ಏನಂತ ಗೊತ್ತಿರಲಿಲ್ಲ ನನಗೆ. ಶೂಟಿಂಗ್ ಸ್ಟುಡಿಯೋ ಒಂದೇ ಗೊತ್ತಿರೋದು. ಬೆಳಗ್ಗೆ ಶುರು ಮಾಡ್ತಾರೆ, ಬೆಳಗಿನ ಜಾವ ಮುಗಿಯೋದು. ಅವಾಗ ನಮ್ಮಪ್ಪ ಒಂದ್ ರಾತ್ರಿ ಯಾವತ್ತರ ಹೇಳಿ ಕಳ್ಸೋರು, ಹೋಗಿ ಹೆಂಡತಿ ನೋಡ್ಕೊಂಬ ಹೋಗೋ ಅನ್ನೋರು. ಅದಕ್ಕೆ ಹೋಗ್ತಿದ್ದೆ ನಾನು. ಬೆಳಗ್ಗೆ ರಾತ್ರಿ ಹೋಗೋದು, ಬೆಳಗಿನ ಜಾವ 6 ಗಂಟೆ ಮತ್ತೆ ಶೂಟಿಂಗ್ ವಾಪಸ್ ಬರ್ತಿದ್ದೆ. ಇದು ನನ್ನ ಜೀವನ. ಸರ್ ತುಂಬಾ ಖುಷಿ ಆಯ್ತು ಸರ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನನಗೆ ನಿಜ ಹೇಳ್ತೀನಿ, ಎಲ್ರಿ ಅಲ್ಲೋರ್ಗು ಇದ್ರಲ್ರಿ ಜನ, ಒಂದ್ಸರಿ ಮೊಬೈಲ್ ಆನ್ ಮಾಡ್ರಿ, ಎಲ್ಲಾರು ನೋಡೋಣ ಅದೆಷ್ಟು ಜನ ಇದ್ದಾರೆ ನೋಡ್ಬಿಡ್ತೀನಿ ನಾನು ಕೂಡ ಅಲ್ಲಿವರೆಗೂ. ಎಲ್ಲರೂ ಫ್ಲಾಶ್ ಲೈಟ್ ಅಲ್ಲಿ ಕೊನೆಯಲ್ಲೂ ಕೂಡ ನೋಡಿ ಸರ್. ಸೂಪರ್. ಎಲ್ಲರ ಜೀವನ ಇದೆ, ಇಷ್ಟೇ ಬೆಳಗ್ಲಿ ಸರ್. ಎಲ್ಲರೂ ಇಷ್ಟೇ, ನಿಮ್ಮ ಮನೆ ಹಿಂಗೆ ಬೆಳಗ್ಲಿ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಯುಗಾದಿ ಸಂತೋಷ ತರಲಿ ನಮ್ಮ ಮನೆಯಲ್ಲಿ. ಈ ಮೊಬೈಲ್ ಏನ್ ಗೊತ್ತಾ, ಇವತ್ತು ಆನ್ ಮಾಡಿದ್ರ ಮನೆ ಒಳಗೆ ಹೋಗ್ಬಿಟ್ಟು 8 ಗಂಟೆ ಮೇಲೆ ಆಫ್ ಮಾಡ್ಬಿಡ್ರಿ. ಇನ್ಮೇಲೆ ಆನೇ ಮಾಡ್ಬೇಡ್ರಿ ನೀವ್ಯಾರು. ಆಗ ನೋಡ್ರಿ ನಿಮ್ ಜೀವನ ಇನ್ನೂ ಬೆಳಗ್ತಾ ಇರುತ್ತೆ. ಇದಕ್ಕಿಂತ ಒಳ್ಳೆ ಬೆಳಕು ಕೊಡುತ್ತೆ ಮನೆಗೆ. ದೇವರಾಜ್ ಅವರು ಆದ್ರೆ ಇವ್ರ ಜೊತೆ ಕಾಲ ಕಳಿಯೋದ್ರು, ಇವ್ರ ಜೊತೆ 2 ದಿವಸ ಮಾತಾಡಿರೋದು ನಾನು. ಇವ್ರು ನನ್ನ ಮಾತಾಡಕ್ಕೆ ಬಿಟ್ಟಿಲ್ಲ. ಅವ್ರು ಅಷ್ಟು ವಿಷಯ ಹೇಳ್ತಾರೆ, ಹೇಳ್ತಾನೆ ಇರ್ತಾರೆ. ಎಷ್ಟು ನಾಲೆಜಬಲ್ ಇವ್ರು ಅಂದ್ರೆ, ಇವ್ರನ್ನ ಕೂರ್ಸ್ಕೊಂಡು ಒಂದು ಸಿನಿಮಾ ಕತೆ ಮಾಡ್ಬೋದು ನಾವು ಆಕ್ಚುಲ್ ಆಗಿ. ಎಷ್ಟು ವಿಷಯಗಳು ಹೇಳ್ತಾರೆ, ಎಷ್ಟೊಂದು ವಿಷಯಗಳು ಹೇಳ್ತಾರೆ. ನನಗೆ ಐ ಆಮ್ ಗಾಡ್ ಸಿನಿಮಾ ಅಂತ ಮಾಡ್ತಾ ಇದ್ದೀನಿ ನಾನು. ಅದು ಸ್ವಲ್ಪ ಇವ್ರಿಗೆಲ್ಲ ಪೊಲೀಸ್ನವ್ರಿಗೆಲ್ಲ ಅಂತದ್ರಲ್ಲಿ ಅವ್ರನ್ನ ಕೂರ್ಸ್ಕೊಂಡು ಕೆಲವು ವಿಷಯಗಳೆಲ್ಲ ತಿಳ್ಕೊಂಡಿದ್ದೀನಿ ನಾನು. ಸೊ ವೆರಿ ನಾಲೆಜಬಲ್ ಅಂಡ್ ವೆರಿ ಲವಬಲ್ ಪರ್ಸನ್. ತುಂಬಾ ಬಹುಶಃ ಅವರು ಫಸ್ಟ್ ಆಫ್ ಆಲ್ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಒಂದು ಒಳ್ಳೆ ಗುಣ ಬೇಕು ಅಂತ ಹೇಳ್ತೀನಿ. ಒಂದು ಒಳ್ಳೆ ಉದ್ದೇಶ ಇರ್ಬೇಕು, ಒಂದು ಒಳ್ಳೆ ಗುಣ ಇರ್ಬೇಕು. ನನ್ನೂರು ನಮ್ಮೂರು ಅಂತ ಹೇಳಿದ್ಮೇಲೆ ಇವ್ರ ಹತ್ರ ಆಗೋದಕ್ಕೆ ಇನ್ನೊಂದು ಕಾರಣ ಇದೆ. ಇವ್ರು ಶಿವನ್ ಭಕ್ತರು. ಇವರು ಅದು ಶಿವ ನಿಮ್ಮನ್ನ ಒಂದ್ ಸೇರ್ಸಿರೋದು. ಆಕ್ಚುಲಿ ಶಿವನ್ ಭಕ್ತ ಅಂದ್ರೆ ನನ್ನ ಜೊತೆ ಸೇರ್ಲೇಬೇಕು. ಅವ್ರು ಸಾಧ್ಯನ ಇಲ್ಲ, ನಾನು ಅವ್ರ ಜೊತೆ ಸೇರ್ಲೇಬೇಕು. ಅವ್ರು ಹೇಳ್ತಾರೆ, ನಮ್ ಶಿವನ್ ದೇವಸ್ಥಾನ ಕಟ್ಸಿದೀನಿ ಸರ್, ನೆತ್ತಿ ಮೇಲೆ ಯಾವಾಗಲೂ ಸೂರ್ಯ ಕರೆಕ್ಟ್ ಆಗಿ 6 ಗಂಟೆಗೆ ಬೀಳ್ತಾನೆ ಅಂತ. ಕರೆಕ್ಟ್ ಆಗಿ ನಮ್ಮ ಮನೆ ಒಳಗೆ ಸೂರ್ಯ ಬೆಳಗ್ತಾನೆ ಸರ್. ನನ್ನ ಅವನ ದಿನ ಬೆಳಗ್ಗೆ ನಾನು ನೋಡಿದೆ, ದಿನಾನೇ ಸ್ಟಾರ್ಟ್ ಆಗಲ್ಲ ನಂದು ಸೂರ್ಯನ ನೋಡಿದೆ. ಸೊ ಎಲ್ಲ ಲಿಂಕ್ ಇದೆ ನಮ್ಗೆ. ಶಿವನೇ ನಮ್ಮನ್ನ ಸೇರ್ಸಿರೋದು ಕೂಡ. ಇನ್ನೊಂದಷ್ಟು ಒಳ್ಳೆ ದಿವಸಗಳು ಇದೆ ನಿಮ್ಗೆ. ಇನ್ನೊಂದ್ 2 ವರ್ಷ ಆದ್ಮೇಲೆ ಸಾರ್ ಏನೋ ಮಾಡ್ತಾರೆ ಅನ್ಸುತ್ತೆ ಇವರು. ಆಮೇಲೆ ಇವರೊಂದು ಎಜುಕೇಶನ್ IPS IAS ಮಾಡಿ DMR ಇನ್ಸ್ಟಿಟ್ಯೂಟ್ ಮಾಡಿ ಹೈಯೆಸ್ಟ್ ಸ್ಟೂಡೆಂಟ್ಸ್ ಪಾಸ್ ಆಗಿರೋದು IPS IAS ಅಂದ್ರು ಅಲ್ವಾ ಸರ್? ಅದು ಬರ್ಲಿ ಚಪ್ಪಾಳೆ. ಕಂಗ್ರಾಚುಲೇಷನ್ಸ್. ಎಲ್ಲದಕ್ಕೂ ಕೈಗುಣ ಬೇಕ್ರಿ. ಕೈಗುಣ ಇದ್ರೆ ಯಾರು ಮನುಷ್ಯನಿಗೆ ದುಡ್ಡು ಕೊಡೋದು ಮುಖ್ಯ ಅಲ್ಲ, ವಿದ್ಯೆ ಕೊಡೋದು ಮುಖ್ಯ. ವಿದ್ಯೆ ಕೊಟ್ಟಿದ್ದೀರಲ್ಲ ಸರ್, ಅದಕ್ಕಿಂತ ದೊಡ್ಡ ಪುಣ್ಯ ಇನ್ನೇನು ಸರ್ ಆಗುತ್ತೆ. ಒಳ್ಳೇದಾಗ್ಲಿ ಸರ್ ನಿಮ್ಗೆಲ್ಲರಿಗೂ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ಒಳ್ಳೆ ಭವಿಷ್ಯ ಇದೆ ನಿಮಗೆ. ನನಗೂ ಆಶೀರ್ವಾದ ಮಾಡ್ಬಿಡಿ ಎಲ್ಲರೂ. ನನಗೂ ಚಿಕ್ಕವರೆಲ್ಲ ವಿಶ್ ಮಾಡಿ, ದೊಡ್ಡವರೆಲ್ಲ ಆಶೀರ್ವಾದ ಮಾಡಿ. ಐ ಆಮ್ ಗಾಡ್ ಸಿನಿಮಾ ಬರುತ್ತೆ, ನಾವೆಲ್ಲ ಪ್ರೀತಿ ಮಾಡ್ತೀವಿ ರವಿ. ಇವತ್ತು ಏನ್ ಹಾಡುಗಳು ಕೇಳಿದ್ರಲ್ಲ ಅದೇ ತರ ಹಾಡುಗಳು ಮಾಡಿರ್ತೀನಿ. ಸುಮಾರು ಜಾಸ್ತಿ ಇರುತ್ತೆ ಹಾಡುಗಳು, ಸ್ವಲ್ಪ ಸಾನ್ಯ ನೋಡ್ರಿ, ಏನ್ ತೊಂದರೆ ಇಲ್ಲ. ಬಟ್ ರವಿ ಸರ್, ನಾನು ಆಗ್ಲೇ ಹೇಳ್ದಂಗೆ ಯುಗಾದಿ ಹಬ್ಬ ಒನ್ ಆಕ್ಟರ್ ಅಥವಾ ಒಬ್ರು ವ್ಯಕ್ತಿತ್ವ ನನಗ್ ಗೊತ್ತಿರೋರು, ಬೇವು ಬೆಲ್ಲ ಎರಡನ್ನು ಕೂಡ ಸಮವಾಗಿ ನೋಡುವಂತವ್ರು ನೀವು. ಸೊ ಯುಗಾದಿ ಹಬ್ಬ, ಬೇವು ಬೆಲ್ಲ, ಇದು ನಿಮ್ಮ ಲೈಫ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್, ಎಷ್ಟು ವಿಶೇಷ, ಹೇಗ್ ನೋಡ್ತೀರಾ ಇದನ್ನ ನೀವು? ನೋವಿಲ್ದೆ ಈ ಪ್ರಪಂಚದಲ್ಲಿ ಏನು ಹುಟ್ಟೇ ಇಲ್ಲ. ಫಸ್ಟ್ ನೀನು ಹುಟ್ಟಿರೋದು ನೋವಿಂದನೆ, ನಾನು ಹುಟ್ಟಿರೋದು ನೋವಿಂದನೆ. ಡೆಲಿವರಿ ಪೇನ್ ಬೆಸ್ಟ್ ಪೇನ್, ಅದಕ್ಕಿಂತ ಬೆಸ್ಟ್ ಪೇನ್ ಯಾವ್ದು ಇಲ್ವೇ ಇಲ್ಲ ಅಲ್ವಾ? ಒಂದು ತಾಯಿಗೆ ಗೊತ್ತು ಯಾವ್ದು ಡೆಲಿವರಿ ಪೇನ್ ಇಂದ ನೋವು ಬೇಕಾ. ನಾನು ಯಾವಾಗ ಹೇಳ್ತೀನಿ, ವಾಟ್ ಇಸ್ ದ ಬೆಸ್ಟ್ ಪೇನ್ ಇನ್ ದಿಸ್ ವರ್ಲ್ಡ್ ಅಂದ್ರೆ ದ ಡೆಲಿವರಿ ಪೇನ್ ಆಫ್ ಎ ವುಮೆನ್. ಅದೇ ಬೆಸ್ಟ್ ಪೇನ್. ಬೆಸ್ಟ್ ನಗು ಯಾವುದು ಅಂದ್ರೆ, ಆ ತಾಯಿ ಪಕ್ಕದಲ್ಲಿ ಆ ಮಗುನ್ ತಗೊಂಡು ಕೂಸ್ ಕೊಟ್ಟಾಗ ಆ ಕಣ್ಣೀರ್ ಹಾಕ್ತಾ ಒಂದು ನಗು ಕೊಡ್ತಾಳಲ್ಲ, ಅದೇ ಬೆಸ್ಟ್ ನಗು ಅಂತ ಹೇಳೋದು ನಾನು ಯಾವಾಗ್ಲೂ. ಯುಗಾದಿ ಅಂದ್ರೆ ಅಷ್ಟೇ ರೀ, ಬರೀ ಯುಗಾದಿ ಒಂದ್ ದಿವಸ ಅಲ್ಲ, ಯುಗಾದಿ ಒಂದ್ ದಿವಸ ಅಲ್ಲ, ನೀವು ಚೆನ್ನಾಗಿರ್ಬೇಕಾರೋದು. ಬೇವು ಬೇಕು ಜೀವನದಲ್ಲಿ, ನೋವು ಬೇಕು.
ನೋವು ಬಂದು ಬರೋ ಸಂತೋಷ ಇದೆಯಲ್ಲ, ಆ ಸಂತೋಷ ಮೀರ್ಸಕ್ಕೆ ಬೇರೆ ಸಂತೋಷ ಯಾವುದೂ ಇಲ್ಲ ಅದ್ರ ಮುಂದೆ. ಅದು ಸೊ ನಿಮಗೆ ನೋವು ಜಾಸ್ತಿ ಕೊಡ್ತಾರೆ ಅಂದ್ರೆ ಶಿವ ನಮ್ಗೆ ಕೊಡೋದು ಎರಡೇ ಸರ್. ನೀವು ತಾಕತ್ತಿನ ಪರೀಕ್ಷೆ ಮಾಡ್ಬೇಕು ಅವನು. ಸೊ ನೀವು ಅದನ್ನ ಪರೀಕ್ಷೆ ಅನ್ಕೊಂಡ್ರೆ ಗೆದ್ದು ಬರ್ತೀರಾ, ಶಿಕ್ಷೆ ಅನ್ಕೊಂಡ್ರೆ ಸೋಲ್ತೀರಾ. ಸೊ ಯು ಹ್ಯಾವ್ ಟು ಎಂಜಾಯ್ ಲೈಫ್. ನೋವೇ ಬೇಡ ಜೀವನದಲ್ಲಿ, ಏನು ಬೇಡ ಅಂದ್ರೆ ಆಗಲ್ಲ. ಇಂಪಾಸಿಬಲ್. ನಾನು ಸ್ವಲ್ಪ ಜಾಸ್ತಿ ಕೊಡ್ತಾನೆ ತಾಕತ್ನ ಪರೀಕ್ಷೆ ಮಾಡೋದಕ್ಕೆ. ನಾವು ಅದೇನು ತೊಂದರೆ ಇಲ್ಲ, ನಾನು ಐ ಆಮ್ ರೆಡಿ ಟು ಫೇಸ್ ಇಟ್. ಅವ್ನು ಎಷ್ಟು ಪರೀಕ್ಷೆ ಕೊಟ್ಟರು ನಾನು ಗೆಲ್ಲೋದಕ್ಕೆ ಹೋರಾಟ ನಂದಿರುತ್ತೆ, ಅಷ್ಟೇ. ಅದೇನು ತೊಂದರೆ ಇಲ್ಲ. ಹೊಸ ಅಧ್ಯಾಯ ಶುರು ಆಗುತ್ತೆ. 2026 ಇನ್ನೇನು ಅರ್ಧ ಮುಗಿತಾ ಬಂತು. ಪಿಕ್ಚರ್ ಐ ಆಮ್ ಗಾಡ್ ದ ಕ್ರೇಜಿ ಅಂತ ಬರುತ್ತೆ. ಎಲ್ಲಾರು 36 ಹೆಂಗೆ 36 ಸಿನಿಮಾದಲ್ಲಿ ಅಂತಾರೆ. ಹೌದು, ಹೇಗ್ ಜೋಡಿಸಿದ್ದೀರಾ ಸರ್ 30 ಅಲ್ಲ, ಹಾಡುಗಳನ್ನ? ಅದನ್ನ ಹೇಳ್ಬಿಡ್ತೀನಿ ಇವತ್ತು. 36 ಅಂದ್ರೆ ಪ್ರಮೋಷನಲ್ ಸಾಂಗ್ಸ್ ಸೇರಿ ಥಿಯೇಟರ್ ಅಲ್ಲಿ ಎಲ್ಲ ಒಂದೊಂದು ಸಾಂಗ್ 1 ನಿಮಿಷನೇ ಇರುತ್ತೆ. ಕೆಲವು ಸಾಂಗ್ 1-2 ನಿಮಿಷ ಇರುತ್ತೆ, 4 ನಿಮಿಷ ಇರುತ್ತೆ. ನಿಮ್ಗೆ ಸಾಂಗ್ಸ್ ಬಂತು ಅಂತ ಅನ್ಸೋದಿಲ್ಲ, ಆತರ ಮಾಡಿರ್ತೀನಿ ಸಿನಿಮಾನ. ನೋಡಿ, ನಿಮ್ಗೆ ಮಜಾ ಕೊಡುತ್ತೆ. ನೀವೆಲ್ಲ ಸಿಪಾಯಿ ನೋಡಿದೀರಾ, ಇಲ್ಲೆಲ್ಲ ಮೆರ್ಸಿದಿರ ಸಿನಿಮಾ, ಕಡಿಮೆ ಮೆರ್ಸಿದಾರ ಸಿನಿಮಾ ಇಲ್ಲಿ. ಇಲ್ಲೆಲ್ಲ ದಾಖಲೆ ಮಾಡಿದೆ ಸಿನಿಮಾಗಳು ಇಲ್ಲಿ. ಇದು ತೆಲುಗು ಏರಿಯಾ ಅಂತ ಹೇಳೋರು ಅವಾಗ. ಬಟ್ ಸಿಪಾಯಿ ಬೆಲ್ಲ ಇಲ್ಲಿ ಬಂದು ನೀವು ಲೆಕ್ಕ ನೋಡಿ ಹೆಂಗ್ ಓಡಿದೆ ಕೇಳಿ. ಇವ್ರು ಹೇಳ್ತಾರೆ ಎಲ್ಲಾರು ಹೆಂಗ್ ಹೋಗಿದೆ ಸಿಪಾಯಿ ಎಲ್ಲ ಇಲ್ಲಿ. ಸಿಪಾಯಿ ರಣಧೀರ ಎಲ್ಲ ಕೋಲಾರ ಡಿಸ್ಟ್ರಿಕ್ಟ್ ದಾಖಲೆ ಮಾಡಿದ್ದು. ಯೂಶಲ್ ಆಗಿ ಅವಾಗ ಪಾವಗಡ ಅಂತ ಹೇಳೋರು. ಪಾವಗಡ ಹೋಗು ಕನ್ನಡ ಸಿನಿಮಾ ಟಚ್ ಆಗುತ್ತೆ ಅಂತ ಹೇಳೋರು. ಅಂತ ಟೈಮಲ್ಲಿ ರಾಮಾಚಾರಿ ಅಂತ ಸಿನಿಮಾ ಬಂದಾಗ ಪಾವಗಡ ದಾಟಿ ಆಂಧ್ರ ಒಳಗೆ ನುಗ್ಗಿತ್ತು ಕನ್ನಡ ಸಿನಿಮಾ. ಅದು ನಮ್ಮ ಸಿನಿಮಾಗಳು. ಒಟ್ಟಿನಲ್ಲಿ ನನ್ನ ಬೆಳವಣಿಗೆಗೆ, ನನ್ನ ಇಷ್ಟು ದೂರ ಬರೋದಕ್ಕೆ ನೀವೆಲ್ಲ ಕೂಡ ಕಾರಣರಾಗಿದ್ದೀರಾ. ಎಲ್ಲ ಒಂದೊಂದು ಬಟ್ ನಿಮ್ ದೊಡ್ಡ ಹೈವೇ ಮಾಡಿದಿ ಊರುಗಳ ಜನಗಳಿಂದ ದೂರ ಮಾಡಕ್ ಬಿಟ್ರಿ ಸರ್ ನೀವೆಲ್ಲ ಸೇರ್ಕೊಂಡು. ಗೌರ್ಮೆಂಟ್ ಅವರು ಎಲ್ಲ ಒಂದ್ ಕಡೆ ಸಿಟಿ ಒಳಗೆ ಈಗ ಒಂದ್ಸರಿ ಬಂದು ಈಗ ಒಂದ್ ಮೆಲ್ಕ್ ಹಾಕ್ಬಿಟ್ಟು ಹೋದ್ರೆ ಈ ಪ್ರೀತಿ ಈ ಪ್ರೀತಿನ ಹಬ್ಕೊಂಡು ಹೋದ್ರೆ ನಮ್ ಜೀವನ ಇನ್ನೊಂದಷ್ಟು ಬೆಳಗುತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸಿ ನಮಸ್ಕಾರ.